ಆಕಾಶಮಂಡಲದಲ್ಲಿ 27 ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರ 15ನೇ ನಕ್ಷತ್ರ. ಇನ್ನು ಈ ನಕ್ಷತ್ರದ 4 ಪಾದಗಳು ಕೂಡ ತುಲಾ ರಾಶಿಯಲ್ಲಿಯೇ ಬರುತ್ತೆ. ಈ ಒಂದು ನಕ್ಷತ್ರದ ಅಧಿಪತಿ ಶುಕ್ರ. ಶುಕ್ರನು ಸೌಂದರ್ಯ, ಕಲೆ ಮತ್ತು ನ್ಯಾಯವನ್ನು ಈ ಒಂದು ನಕ್ಷತ್ರಕ್ಕೆ ಒದಗಿಸ್ತಾನೆ. ಇನ್ನು ಈ ನಕ್ಷತ್ರದ ಅಧಿಪತಿ ರಾಹು. ರಾಹು ತೀಕ್ಷ್ಣವಾದ ಬುದ್ಧಿ, ತಂತ್ರಜ್ಞಾನ ಮತ್ತು ಮಹತ್ವಾಕಾಂಕ್ಷೆಯನ್ನು ಈ ಒಂದು ನಕ್ಷತ್ರದವರಿಗೆ ನೀಡುತ್ತಾನೆ. ಸ್ವಾತಿ ನಕ್ಷತ್ರದವರ ದೇವತೆ ವಾಯುದೇವ. ಇದು ಚಲನೆ, ಶಕ್ತಿ ಮತ್ತು ಸ್ವತಂತ್ರ ಸ್ವಭಾವವನ್ನು ಪ್ರತಿನಿಧಿಸುತ್ತೆ. ಇನ್ನು ಸ್ವಾತಿ ನಕ್ಷತ್ರದವರ ಚಿಹ್ನೆ ಸಸ್ಯದ ಎಳೆಯದಾದಂತಹ ಕುಡಿ ಅಥವಾ ಗಾಳಿಗೆ ತೂಗಾಡುವಂತಹ ಎಲೆ ಅಂತಲೇ ಹೇಳಬಹುದು. ಇನ್ನು ಕತ್ತಿ ಅಂತ ಸಹ ಸೂಚಿಸುತ್ತೆ ಅಥವಾ ಹವಳ ಅಂತ ಕೂಡ ಸೂಚಿಸುತ್ತೆ. ಇದು ನಮ್ರತೆ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನ ತೋರಿಸುತ್ತೆ. ಸ್ವಾತಿ ನಕ್ಷತ್ರದವರ ಗಣ ದೇವಗಣ. ಇದು ಸಾತ್ವಿಕ ಮತ್ತು ಧರ್ಮನಿಷ್ಠ ಸ್ವಭಾವವನ್ನು ಸೂಚಿಸುತ್ತೆ. ಪ್ರಾಣಿ ಗಂಡು ಎಮ್ಮೆ. ಇನ್ನು ಸ್ವಾತಿ ನಕ್ಷತ್ರದವರ ವ್ಯಕ್ತಿತ್ವವನ್ನು ನೋಡೋದಾದರೆ ಇವರು ಸ್ವತಂತ್ರವಾದ ಮನೋಭಾವವನ್ನು ಹೊಂದಿರ್ತಾರೆ. ಇವರು ಯಾರ ಕೈ ಕೆಳಗೂ ಕೂಡ ಕೆಲಸ ಮಾಡಲಿಕ್ಕೆ ಅಥವಾ ಇನ್ನೊಬ್ಬರ ಕಪಿಮುಷ್ಟಿಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮದೇ ಆದ ದಾರಿಯಲ್ಲಿ ಇವರು ನಡೆಯುತ್ತಾರೆ. ಯಾವುದೇ ವಿಷಯದಲ್ಲಿ ಆದರೂ ಕೂಡ ಇವರು ತುಂಬನೇ ಸ್ವತಂತ್ರವಾಗಿ ಇರೋದಕ್ಕೆ ಇಷ್ಟಪಡ್ತಾರೆ. ಸ್ವಾತಿ ನಕ್ಷತ್ರದವರು ಉತ್ತಮವಾದ ಮಾತುಗಾರರು ಕೂಡ ಆಗಿರ್ತಾರೆ. ಇವರಿಗೆ ಆಕರ್ಷಕವಾಗಿ ಮಾತನಾಡಿಸುವಂತಹ ಗುಣ ಇರುತ್ತೆ. ಮಾತಿನಲ್ಲಿ ಎದುರಾಳಿಯನ್ನು ಒಲಿಸಿಕೊಳ್ಳುವಂತಹ, ಸೋಲಿಸುವಂತಹ ಕಲೆ ಇವರಿಗೆ ಗೊತ್ತಿರುತ್ತೆ. ಇನ್ನು ಸ್ವಾತಿ ನಕ್ಷತ್ರದವರು ನ್ಯಾಯಪ್ರಿಯರು ಆಗಿರುತ್ತಾರೆ. ತುಲಾ ರಾಶಿಯ ಪ್ರಭಾವ ಕೂಡ ಇರೋದ್ರಿಂದ ಸದಾ ನ್ಯಾಯ ಮತ್ತು ಸಮಾನತೆಯ ಪರವಾಗಿರ್ತಾರೆ. ಯಾವಾಗಲೂ ಕೂಡ ಇವರು ನ್ಯಾಯದಿಂದಲೇ ಯೋಚಿಸ್ತಾರೆ. ಈ ನಕ್ಷತ್ರದವರು ಸಹನಶೀಲತೆ ಮತ್ತು ನಮ್ರತೆಯ ಗುಣವನ್ನು ಹೊಂದಿರುತ್ತಾರೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಎಲ್ಲರನ್ನ ಗೌರವದಿಂದ ಕಾಣುವ ಗುಣ ಮತ್ತು ತಾವು ಬೆಳೆದು ಬಂದಿರುವಂತಹ ದಾರಿಯನ್ನು ಯಾವತ್ತೂ ಕೂಡ ಈ ವ್ಯಕ್ತಿಗಳು ಮರೆಯೋದಿಲ್ಲ. ಇನ್ನು ಸ್ವಾತಿ ನಕ್ಷತ್ರದವರು ತುಂಬನೇ ಹೊಂದಿಕೊಳ್ಳುವಂತಹ ಸ್ವಭಾವವನ್ನು ಕೂಡ ಹೊಂದಿರ್ತಾರೆ. ಗಾಳಿ ಹೇಗೆ ಎಲ್ಲ ಜಾಗದಲ್ಲಿ ಇರ್ತದೆಯೋ ಹಾಗೆ ಇವರು ಯಾವುದೇ ಪರಿಸ್ಥಿತಿಗೂ ಬೇಗನೆ ಹೊಂದಿಕೊಳ್ತಾರೆ. ಸ್ವಾತಿ ನಕ್ಷತ್ರದವರ ಅಪರೂಪದ ರಹಸ್ಯಗಳನ್ನು ನೋಡೋಣ. ಸ್ವಾತಿ ನಕ್ಷತ್ರದವರಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಮುನ್ಸೂಚನೆ ಸಿಗುತ್ತೆ. ಯಾರನ್ನಾದರೂ ಮೊದಲ ಬಾರಿ ಭೇಟಿಯಾದಾಗ ಆ ವ್ಯಕ್ತಿ ಒಳ್ಳೆಯವನೋ ಅಥವಾ ಕೆಟ್ಟವನೋ ಅನ್ನೋದು ಇವರ ಮನಸ್ಸು ತಕ್ಷಣವೇ ಗ್ರಹಿಸಿಬಿಡುತ್ತೆ. ತಮ್ಮ ಮನಸ್ಸಿನ ಆಳದ ರಹಸ್ಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಿಲ್ಲ. ಅತ್ಯಂತ ಆಪ್ತರ ಬಳಿ ಕೆಲವೊಂದು ವಿಷಯಗಳನ್ನು ಕೂಡ ಇವರು ಮುಚ್ಚಿಡುತ್ತಾರೆ. ಅಷ್ಟೊಂದು ರಹಸ್ಯವನ್ನು ಇವರು ಕಾಪಾಡಿಕೊಳ್ತಾರೆ. ಇನ್ನು ಇವರ ಜೀವನದ ಮೊದಲ 30 ವರ್ಷಗಳು ತುಂಬ ಕಷ್ಟ ಮತ್ತು ಹೋರಾಟದಿಂದ ಕೂಡಿರುತ್ತೆ. ಆದರೆ 30 ವರ್ಷ ದಾಟಿದ ನಂತರ ಇವರ ಅದೃಷ್ಟದ ಬಾಗಿಲು ತೆರೆಯುತ್ತೆ. 38ರಿಂದ 47 ವರ್ಷದ ಅವಧಿ ಇವರಿಗೆ ಗೋಲ್ಡನ್ ಪೀರಿಯಡ್ ಆಗಿರುತ್ತೆ. ಸ್ವಾತಿ ನಕ್ಷತ್ರದವರಿಗೆ ಹೊಂದಾಣಿಕೆಯಾಗುವಂತಹ ನಕ್ಷತ್ರಗಳು ಅಂತ ಹೇಳಿದರೆ ಮದುವೆ ಮತ್ತು ಬಿಸ್ನೆಸ್ ಎರಡಕ್ಕೂ ಕೂಡ ಹೊಂದಾಣಿಕೆಯಾಗುವಂತಹ ನಕ್ಷತ್ರಗಳನ್ನು ನೋಡೋಣ. ಶತಭಿಷ, ಹಸ್ತ, ಅನುರಾಧ ಇವರಿಗೆ ಹೆಚ್ಚು ಹೊಂದಾಣಿಕೆ ಆಗುತ್ತೆ. ಮತ್ತು ರೋಹಿಣಿ, ಭರಣಿ ನಕ್ಷತ್ರದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವ ಸಾಧ್ಯತೆ ಇರುತ್ತೆ. ಅದೃಷ್ಟದ ದಿನಗಳು ಸೋಮವಾರ, ಬುಧವಾರ ಮತ್ತು ಶುಕ್ರವಾರ. ಅದೃಷ್ಟದ ಬಣ್ಣಗಳು ತಿಳಿ ಹಳದಿ, ಬಿಳಿ, ರೇಷ್ಮೆ ಬಣ್ಣ ಮತ್ತು ತಿಳಿ ನೀಲಿ. ಅದೃಷ್ಟದ ಸಂಖ್ಯೆಗಳು 4, 5 ಮತ್ತು 6 ಹಾಗೂ 8. ಶುಭರತ್ನ ಗೋಮೇಧಿಕ ಮತ್ತು ವಜ್ರ. ಸ್ವಾತಿ ನಕ್ಷತ್ರದವರ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯನ್ನು ನೋಡೋಣ. ಸ್ವಂತ ಬಿಸ್ನೆಸ್ ಮಾಡಲು ಸೂಕ್ತವಾದ ಜ್ಞಾನವಿರುತ್ತದೆ.
ಪಾರ್ಟ್ನರ್ಶಿಪ್ ವ್ಯವಹಾರ ಇವರಿಗೆ ಚೆನ್ನಾಗಿ ಒಪ್ಪುತ್ತೆ. ಇವರಿಗೆ ಸೂಕ್ತವಾದ ಕ್ಷೇತ್ರಗಳಂತ ಹೇಳಿದರೆ ಕಾನೂನು, ಮಾರ್ಕೆಟಿಂಗ್, ಸಾರ್ವಜನಿಕ ಸಂಪರ್ಕ, ಷೇರು ಮಾರುಕಟ್ಟೆ, ಕಲೆ, ಸಾರಿಗೆ ಮತ್ತು ರಾಜಕೀಯ. ಇವರ ಆರಂಭಿಕ ಜೀವನ ಸಾಧಾರಣವಾಗಿದ್ದರೂ ಕೂಡ 30ರಿಂದ 38 ವರ್ಷಗಳ ವಯಸ್ಸಿನಲ್ಲಿ ಭಾರಿ ಆರ್ಥಿಕ ಪ್ರಗತಿಯನ್ನು ಕಾಣ್ತಾರೆ. ಹಾಗೆ ಸ್ವಂತ ಪರಿಶ್ರಮದಿಂದ ಆಸ್ತಿಯನ್ನು ಕೂಡ ಇವರು ಖರೀದಿಸ್ತಾರೆ. ಸ್ವಾತಿ ನಕ್ಷತ್ರದವರ ಕೌಟುಂಬಿಕ ಮತ್ತು ವೈವಾಹಿಕ ಜೀವನವನ್ನು ನೋಡೋಣ. ಇವರ ದಾಂಪತ್ಯ ಜೀವನ ಸಾಮಾನ್ಯವಾಗಿ ಸುಖಮಯವಾಗಿರುತ್ತೆ. ಆದರೆ ಸಂಗಾತಿಯ ಮೇಲೆ ಅತಿಯಾದ ನಿಯಂತ್ರಣ ಸಾಧಿಸಲು ಹೋದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರಬಹುದು. ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಇವರಿಗೆ ಒಳ್ಳೆಯ ಹೆಸರು ಕೂಡ ಇರುತ್ತೆ. ಎಲ್ಲರ ಕಷ್ಟಕ್ಕೂ ಧಾವಿಸುವ ಗುಣ ಇವರದ್ದಾಗಿರುತ್ತೆ. ವೀಕ್ಷಕರೇ, ಇದಿಷ್ಟು ಸ್ವಾತಿ ನಕ್ಷತ್ರದವರ ಒಂದಿಷ್ಟು ಮಾಹಿತಿ. ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಧನ್ಯವಾದ.